ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋರೆಕಾಯಿ ಸಾಗು ಅಥವಾ ಸೋರೆಕಾಯಿ ತೋವೆ ಅಂತ ಕೂಡ ಕರಿಬೋದು. ತೋವೆ ಅಂದ ತಕ್ಷಣ ಅನ್ನಕ್ಕಲ್ಲ, ಇದನ್ನು ಚಪಾತಿ, ನೀರು ದೋಸೆಗೆ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಸೋರೆಕಾಯಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಮೊದಲಿಗೆ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ನೋಡಿ, ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 2ರಿಂದ 3 ಸಲ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಸಾಫ್ಟಾಗಿ ಬೇಯಬೇಕು, ಸಾಂಬಾರ್ಗಿಂತನೂ ತುಂಬ ಸಾಫ್ಟಾಗಿ ಬೇಯಬೇಕು. ಅದಕ್ಕೋಸ್ಕರ 3 ವಿಸಿಲ್ ನೀವು ಹೊಡೆಸ್ಕೋಬೇಕಾಗತ್ತೆ. ಸೋರೆಕಾಯಿನೂ ಅಷ್ಟೇ, ನಾನು ಒಂದು ಅರ್ಧ ಮಾತ್ರ ಇಲ್ಲಿ ಸೋರೆಕಾಯಿನ ಹೆಚ್ಕೋತಾ ಇದ್ದೀನಿ. ಸ್ವಲ್ಪ ಮಾತ್ರ ಖಾರ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪೂರಿಗೆ, ನೀರು ದೋಸೆಗಂತೂ ಮಾಡಿಸಿದ್ದು. ಅದಕ್ಕೋಸ್ಕರ ನೀವು ಈ ರೆಸಿಪಿನ ಟ್ರೈ ಮಾಡಿ. ಒಂದು ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಕಾರಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತರಕಾರಿ ಒಳ್ಳೆ ರುಚಿಯಾಗಿ ಬರುತ್ತೆ. ನೀವು ಆನಂತರ ಸಾಗು ಮಾಡಿಕೊಂಡ್ರೆ, ಅಂದರೆ ತೋವೆ ಮಾಡಿಕೊಂಡು ಸಖತ್ತಾಗಿರುತ್ತೆ. ಅನ್ನಕ್ಕಿಂತನೂ ಇದು ನಾನು ಹೇಳ್ದಂಗೆ ಪೂರಿ ಮತ್ತು ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಟೈಮಲ್ಲಿ ಬೇಗ ಕೂಡ ಮಾಡ್ಬೋದು ಇದನ್ನು. ನೋಡಿ, ಈಗ ಬೇಳೆ ಬೆಂದಾಗಿದೆ ಅಲ್ವಾ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ತರಕಾರಿನ ಈ ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಬೇಯಬೇಕಲ್ವಾ, ಅದಕ್ಕೋಸ್ಕರ 1 ವಿಸಿಲ್ನ ಹೊಡೆಸ್ಕೊಳ್ತಾ ಇದ್ದೀನಿ. ಇವಾಗ 3 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಪ್ಯಾನಲ್ಲಿ. ಡ್ರೈ ಆಗಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಹಸಿಮೆಣಸಿಕಾಯಿನ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಸಾಗು ಆಗುತ್ತೆ. ನೋಡಿ, ನಿಮ್ಗೆ ಅದ್ರ ಮೇಲೆ ಡಾಟ್ ಬಾಡ್ಕೊಂಡಿರಬೇಕು ಫುಲ್. ಅದಾದ ನಂತರನೇ ನೀವು ಧನಿಯಾ ಹಾಕ್ಕೋಬೇಕಾಗತ್ತೆ. 1 ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿಕಾಯಿನ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಚೆನ್ನಾಗಿ ಫ್ರೈ ಆದಷ್ಟು ತುಂಬಾ ಒಳ್ಳೆಯದು, ಸಾಗುಗೆ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನಾನು. ಇವಾಗ ಆದಷ್ಟು ಸಣ್ಣ ಉರಿಯಲ್ಲಿ ಈ ಮಸಾಲೆ ಹುರ್ಕೊಳ್ಳಿ. ಮಸಾಲೆ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರಲ್ಲ ಅಷ್ಟೇ ಚೆನ್ನಾಗಿ ಸಾಗು ರೆಡಿ ಆಗುತ್ತೆ. ನಾವು ಹಸಿಮೆಣಸಿಕಾಯಿನೂ ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು. ಸುಮ್ಮನೆ ಎಣ್ಣೆಲಿ ಹಾಕಿ ಇದು ಮಾಡಬೇಡಿ. ಫಸ್ಟು ಡ್ರೈ ಆಗಿ ಫಸ್ಟು ಹುರ್ಕೊಳ್ಳಿ ತವಾದೊಳಗೆ. ಅದಾದ ನಂತರ ಎಣ್ಣೆ ಸೇರಿಸಿದ್ದೀನಿ ನಾನು. ನೋಡಿ, ಇವಾಗ 1 ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ರುಬ್ಕೊಳ್ತಾ ಇದ್ದೀನಿ. ಇನ್ನೊಂದು ಪ್ಯಾನಿಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸಾಗು ಅಂದ ತಕ್ಷಣ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ತುಪ್ಪ ಕೂಡ ನೀವು 1 ಸ್ಪೂನನ್ನು ಆ್ಯಡ್ ಮಾಡ್ಬೋದು, ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಣ ಮೆಣಸು ಹಾಕ್ಕೊಳ್ತೀನಿ. ಚೆನ್ನಾಗಿ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಘಮ ಇರುತ್ತೆ. ಇವಾಗ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸೇರಿಸಿ 1 ನಿಮಿಷಗಳ ಕಾಲ ಈ ರೀತಿಯಾಗಿ ಕುದಿಸಿ. ಅದಾದ ನಂತರ ನಾನು ಇಲ್ಲಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂತಂದರೆ ಫುಲ್ ಬೇಳೆ ಮೆತ್ತಗಾಗಿ ಬೆಂದಿರಬೇಕು. ಅದ್ರ ಜೊತೆಗೆ ಈ ತರಕಾರಿ ಕೂಡ ಚೆನ್ನಾಗಿ ಬೆಂದಿರಬೇಕು. ಅಂದರೆ ಮಾತ್ರ ಸಾಗುಗೆ ಟೇಸ್ಟ್ ಬರೋಕ್ಕೆ ಸಾಧ್ಯ. ನಾವು ಸಾಂಬಾರಿಗೆ ಬೇಳೆ ಬೇಯಿಸ್ಕೋತೀವಲ್ಲ ಆ ಥರ ಮಾತ್ರ ಬೇಯಿಸ್ಕೋಬಾರ್ದು. ಇನ್ನೂ ಸಾಫ್ಟ್ ಆಗಿದ್ದರೆ ತುಂಬಾ ಒಳ್ಳೆಯದು. ತೊಗರಿ ಬೇಳೆ ಅಲ್ವಾ, ಅದಕ್ಕೆ 3 ವಿಸಿಲ್ ಹೊಡೆಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಇವಾಗ ನೋಡಿ, ಬೇಳೆ ಮತ್ತು ತರಕಾರಿನ ಹಾಕ್ಕೊಂಡಾಗಿದೆ. ಇವಾಗ ಮಸಾಲೆ ಒಳಗೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದನ್ನು ಮಾತ್ರ ಮರಿಬೇಡಿ ನೀವು. ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಈ ಒಂದು ಸಾಗು. ಇದಕ್ಕೆ ಪೂರಿ ಅಂದರೆ ಸಖತ್ ಮಕ್ಕಳು ಇಷ್ಟಪಡ್ತಾರೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಒಳ್ಳೆ ರೆಸಿಪಿ ಇದು. ನೀವು ಈ ರೆಸಿಪಿನ ಟ್ರೈ ಮಾಡಿ. ಬಾಕ್ಸಿಗೆ ಕೂಡ ಈ ರೆಸಿಪಿನ ನೀವು ಹಾಕಿ ಕಳಿಸ್ಬೋದು ಮಕ್ಕಳ ಸ್ಕೂಲಿಗೆ. ತುಂಬಾ ಚೆನ್ನಾಗಾಗುತ್ತೆ. ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಟೇಸ್ಟಿಯಾಗಿರುವಂಥದ್ದು ತಿಂದಿರ್ತೀರ. ಸೊ ಅದೇ ಟೇಸ್ಟ್ ಇದು ಸಹಿತ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.